ಚಿಕ್ಕಮಗಳೂರಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಕಾಫಿ ನಾಡಿನ ಕೆಲವು ಪ್ರವಾಸಿ ತಾಣಗಳು ಬಂದ್ ಆಗಿದೆ. ರೇವ್ ಪಾರ್ಟಿಗೆ ಅವಕಾಶ ಇಲ್ಲ, ಡಿಜೆ ಹಾಕಿದ್ರೆ ಕೇಸ್ ಬೀಳುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷದ ಆಚರಣೆಗೆ ಅವಕಾಶ ಇಲ್ಲ. ಮಧ್ಯರಾತ್ರಿ 12:30ರ ನಂತರ ಸಂಭ್ರಮಾಚರಣೆ ಮಾಡುವಂತಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಕೇಸ್ ಬೀಳುತ್ತೆ. ಡಿಜೆ ಹಾಕಿದ್ರೂ ಕೂಡ ಕೇಸ್ ದಾಖಲಾಗುತ್ತೆ. ರೇವ್ ಪಾರ್ಟಿಗೂ ಕೂಡ ಕಡಿವಾಣ ಹಾಕಲಾಗಿದೆ. ಕಾಫಿ ನಾಡಿನ ಕೆಲವು ಪ್ರವಾಸಿ ತಾಣಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡೋ ಹಾಗಿಲ್ಲ. ಮಧ್ಯರಾತ್ರಿ 12:30ರ ನಂತರ ಸೆಲೆಬ್ರೇಟ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಸಾರ್ವಜನಿಕ ಸ್ಥಳಗಳಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಕೇಸ್ ಬೀಳುತ್ತೆ. ಚಿಕ್ಕಮಗಳೂರಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ರೇವ್ ಪಾರ್ಟಿ ಡಿಜೆ ಹಾಕಿದ್ರೆ ಕೇಸ್ ದಾಖಲಾಗುತ್ತೆ. ಯೂಶಲಿ ನ್ಯೂ ಇಯರ್ ಅಂತಂದ್ರೆ ಎಲ್ಲರೂ ಚಿಕ್ಕಮಗಳೂರು ಕಡೆ ಹೋಗ್ತಾರೆ, ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಒಂದು ವೇಳೆ ನೀವೇನಾದ್ರೂ ಆಗ ಹೋಗಿ 12:30ರ ನಂತರ ಸೆಲೆಬ್ರೇಟ್ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಯಾಗಿರುವಂಥ ಲೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡ್ಸೋಣ. ಸರ್, ಯಾವ ರೀತಿ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಪ್ರವಾಸಿಗರು? ಈಗಾಗಲೇ ಬುಕ್ಕಿಂಗ್ ಎಲ್ಲ ಮುಗ್ದಿದೆ ಸರ್. ಯಾವ ರೀತಿ ಆಚರಣೆಗೆ ನಿಮ್ಮ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ? ಏನೆಲ್ಲ ಸಿದ್ಧತೆಗಳಾಗಿದೆ ಅಂತ? ನಮ್ಮಲ್ಲಿ ಈಗಾಗಲೇ ಎಲ್ಲ ರೆಸಾರ್ಟು ಮತ್ತು ಹೋಮ್ ಸ್ಟೇ ಅಸೋಸಿಯೇಷನ್ ಅವ್ರನ್ನ ದಿನಾಂಕ 26ರಂದು ಸಭೆ ಕರೆದು ಅವರಿಗೆಲ್ಲ ಮಾಹಿತಿಯನ್ನು ನೀಡಲಾಗಿದೆ. ಅಂದರೆ ಯಾರು ನಮ್ಮ ಚಿಕ್ಕಮಗಳೂರಿಗೆ ಭೇಟಿ ನೀಡ್ತಾರೆ ಅವರು ಅಂದರೆ 31 ನೈಟ್ 6 ಗಂಟೆ ಮೇಲೆ ಯಾವುದೇ ಅಂದರೆ ನಮ್ಮ ಮ್ಯಾಕ್ಸಿಮಮ್ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ಇರೋದು ಹಿಲ್ ಟಾಪ್ಸಲ್ಲಿ. ಅದು ಭದ್ರತೆ ದೃಷ್ಟಿಯಿಂದ ಸಂಜೆ 6 ಗಂಟೆ ಮೇಲೆ ಯಾರು ಕೂಡ ಗಿರಿ ಪ್ರದೇಶಕ್ಕೆ ಮತ್ತು ಹಿಲ್ ಟಾಪ್ಸಿಗೆ ಟ್ರೆಕ್ಕಿಂಗ್ ಪ್ಲೇಸಸ್ಗೆ ನಿರ್ಬಂಧ ಇದೆ. ಅವ್ರು ಏನಿದ್ರು ಅವರವರು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಸಲ್ಲಿದ್ದು ಈವೆಂಟ್ಗಳಲ್ಲಿ ಅಥವಾ ನ್ಯೂ ಇಯರ್ ಇದರಲ್ಲಿ ಭಾಗವಹಿಸಬೇಕು. ಅದೇ ರೀತಿ ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಸ್ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಹಾಗೂ ಫೈರ್ ಇಲಾಖೆಯಿಂದ ಎನ್ಒಸಿಗಳು ತೊಗೊಳೋದಕ್ಕೆ ಮತ್ತು ಫೈರ್ ಎಸ್ಟಿಂಗ್ವಿಷರ್ಸ್ನ ಅಳವಡಿಸ್ಕೊಳ್ಳೋದಕ್ಕೆ ಯಾವುದೇ ಒಂದು ಕ್ಲೋಸರ್ ಎನ್ಕ್ಲೋಸರಲ್ಲಿ ಈವೆಂಟ್ ಮಾಡಬೇಕಿದ್ರೆ ಕಂಪಲ್ಸರಿ ಫೈರ್ ಎಸ್ಟಿಂಗ್ವಿಷರ್ಸ್ನ ಯೂಸ್ ಮಾಡ್ಕೊಳ್ಳಿ. ತೊಗೊಂಡು ಅದನ್ನು ಅವ್ರ ಗಮನಕ್ಕೂ ಏನೋ ಅವಘಡ ಆದರೆ ಇಮಿಡಿಯೇಟಾಗಿ ನೀವು ಪೊಲೀಸ್ ಇಲಾಖೆಗೆ ಮತ್ತು ಫೈರ್ ಇಂಜಿನಿಗೆ ನಂಬರ್ ಇಟ್ಕೊಂಡು ಕಮ್ಯುನಿಕೇಟ್ ಮಾಡಿ ಅಂತ ಬಗ್ಗೆ ಎಲ್ಲರಿಗೂ ಮನವರಿಕೆ ಮಾಡಿದ್ದೀವಿ. ಕಳೆದ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಸರ್, ಇದು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಪ್ರವಾಸಿಗರು ಕೂಡ ಹೊರ ರಾಜ್ಯ ಮತ್ತು ಜಿಲ್ಲೆಯ ITBT ಅವರು ಉದ್ಯೋಗಿಗಳು ಕೂಡ ಬರಲಿಕ್ಕೆ ಕೆಲವೊಂದು ಕಡೆ ಅನಾನುಕೂಲ ಆಯಿತು ಅಂತ ಅನಿಸುತ್ತೆ ಸರ್. ಹೇಗೆ ಸರ್? ಇಲ್ಲ, ನೀವು ಸ್ಟ್ಯಾಟಿಸ್ಟಿಕ್ಸ್ ಗಮನಿಸಿದ್ರೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಕಮ್ಮಿ ಆಗಿಲ್ಲ. ಅಂದರೆ ಈ ಮಂತಲ್ಲಿ ಬಂದಿರತಕ್ಕಂಥದ್ದು, ನವಂಬರ್ ಮಂತಲ್ಲಿ ಬಂದಿರತಕ್ಕಂಥದ್ದು ಎಲ್ಲ ಮೋರ್ ದೆನ್ 80 ಲಕ್ಷ ಜನ ನಮಗೆ ಚಿಕ್ಕಮಗಳೂರಲ್ಲಿ ಭೇಟಿ ನೀಡಿದ್ದಾರೆ. ಬಟ್ ಇಯರ್ ಎಂಡ್ ಆಚರಣೆ ಅಂತ ಬಂದಾಗ ಕೆಲವೊಂದು ಇವೆಂಟ್ಗಳಿದ್ರೆ ಇನ್ನೂ ತುಂಬ ಚೆನ್ನಾಗಿ ನಮಗೆ ಸಕ್ಸಸ್ಫುಲ್ಲಾಗಿ ಆಗೋದು. ಹಾಗಾಗಿ 31ಕ್ಕೆ ಸ್ವಲ್ಪ ಅಂದರೆ ಬುಧವಾರನೂ ಸ್ವಲ್ಪ ಗುರುವಾರನೂ 2 ದಿನವೂ ಕೂಡ ವರ್ಕಿಂಗ್ ಡೇ ಇರೋದ್ರಿಂದ ನಮ್ಮ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಸ್ ಕಡೆಯಿಂದ ಸ್ವಲ್ಪ ಬುಕ್ಕಿಂಗ್ಸು ನಿಧಾನಕ್ಕೆ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟು ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಇರೋದು ಸರ್? ನಮ್ಮಲ್ಲಿ ಒಂದು 635 ಹೋಮ್ ಸ್ಟೇಗಳಿದ್ದಾವೆ. ಒಂದು 24 ರೆಸಾರ್ಟ್ಗಳು ಅನುಮತಿ ತೊಗೊಂಡಿರೋವಿದೆ. ಬಾಕಿ ಇವೆಲ್ಲ ಒಂದು ಪೈಪ್ಲೈನಲ್ಲಿದೆ. ಅವ್ರಿಗೆಲ್ಲರನ್ನು ಕರೆದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅಂದರೆ ನೀವು ಯಾವುದೇ ಸೌಂಡ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಅದನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಯಿಂದ ಅನುಮತಿ ತೊಗೊಂಡು ರನ್ ಮಾಡಬೇಕು. ಅದೇ ರೀತಿ ಅವರು ಎಲ್ಲರೂ ಕೂಡ PSI ಇರ್ಬೋದು ಅಥವಾ ಲೋಕಲ್ ಪೊಲೀಸ್ ಅವರು ಇರ್ಬೋದು, ಯಾವುದೇ ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ಇಮಿಡಿಯೇಟಾಗಿ ಅವ್ರ ಗಮನಕ್ಕೆ ತರಬೇಕು. ಅದರಿಂದ ನಮಗೆ ಯಾವುದೇ ಒಂದು ಗಲಾಟೆ ಆದರೆ ಏನಾದರೆ ಅಟೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ದೀವಿ. ಅದೇ ರೀತಿ ಫೈರ್ ಸಂಬಂಧಪಟ್ಟಂಗೆ ಫೈರ್ ಆಫೀಸರ್ದು ಕೂಡ ಅವತ್ತು ಮೀಟಿಂಗ್ ಕರೆದಿದ್ದು, ಅವ್ರದ್ದು ಕೂಡ ಅವ್ರ ಫೋನ್ ನಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿದ್ದೀವಿ. ಏನಾದರೂ ಸಣ್ಣದು ವ್ಯತ್ಯಾಸ ಆದರೂ ಕೂಡ ನೀವು ಅವ್ರ ಗಮನಕ್ಕೆ ತಂದು ಇನ್ಸಿಡೆಂಟ್ಸ್ ಆದರೆ ನಮ್ಮ ಜಿಲ್ಲಾಡಳಿತ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ. ಇದಿಷ್ಟು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿಕ್ಕಮಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.